ಕಂಪ್ರೆಷರ್ ಮೋಟರು 3 HP 3 ಫೇಸ್ ಇಂಜಿನ್ನು, 3 ಫೇಸ್ ಮೋಟ್ರು, 3 ಫೇಸ್ ಕಂಪ್ರೆಷರು. ಇಲ್ಲಿ ಯೂನಿಯನ್ ಹಾಕಿದ್ದೀವಿ. ಅರ್ಧ ಇಂಚ್ ಪೈಪು ಸೀದಾ ಹೋಗಿ ಬೋರ್ ಒಳಗಡೆ ಹೋಗಿದೆ. ಇದು ವಾಟ್ರ್ ಪೈಪು ಕೆಳಗಡೆ 340 ಅಡಿ ಬಿಟ್ಟಿರೋದು, 105 ಮೀಟ್ರ್ ಪೈಪು, 340 ಅಡಿ 105 ಮೀಟ್ರ್ ಪೈಪು. ಫುಟ್ಬಾಲ್ ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು 2 ಅಡಿ ಎಕ್ಸ್ಟ್ರಾ ಬಂದಿದೆ. $250 ಲೀಟ್ರ್ ಡ್ರಮ್ ಇದು. ಈ ಡ್ರಮ್ಮು 7 ನಿಮಿಷಕ್ಕೆ ತುಂಬಿತು. ಇದು ಈ ಡ್ರಮ್ಮು ಹೆಚ್ಚು ಕಡಿಮೆ ಅರ್ಧ ಗಂಟೆಗೆ 1000 ಲೀಟ್ರ್ ಬರುತ್ತೆ. ಈಗ ಎಷ್ಟು ಇಂಚಿದು? 2 ಇಂಚಾ? 2 ಇಂಚ್ ಪೈಪಲ್ಲಿ ಅರ್ಧ ನೀರು ಬರ್ತಾಯಿದೆ ನೋಡಿ. ಬಂತು ಅರ್ಧ ಪೈಪ್ ಬರ್ತಾಯಿದೆ. ಅಲ್ಲಿ ಆಲ್ಮೋಸ್ಟ್ 1 ಇಂಚ್ ನೀರು ಬರ್ತಾಯಿದೆ. ಅಲ್ಲಿ ಬೇರೆ ಲೀಕ್ ಆಗ್ತಿದೆಯಲ್ಲ, ಅಲ್ಲೂ ಲೀಕ್ ಆಗ್ತಿದೆ. ಹಂಗಾಗಿ ಇಲ್ಲಿ 1 ಇಂಚ್ ಬರ್ತಾಯಿದೆ. ಅಲ್ಲೇ ನೋಡ್ಬೇಕು ಅದು 2 ಇಂಚ್. ಈ ಥರ ಒದೆಯುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಸರಾಸರಿ 1 ಇಂಚ್ ತನಕ ಬಂದೇ ಬರುತ್ತೆ, ನಿಲ್ಲದೆ ಇರೋಂಗೆ. ಅದೇ ಮನೆ, ಅಲ್ಲಿರೋದೇ ಇದ್ರ ಮನೆ, ಸ್ಟಾರ್ಟ್ರ್ ಮನೆ. ಅಲ್ಲಿಂದ 3 ಫೇಸ್ ಕೇಬಲ್ ಎಳ್ಕೊಂಡಿದ್ದೀವಿ. ಇದು 3 ಫೇಸ್ ಮೋಟರ್. ಇದು 3 HP 3 ಫೇಸ್ ಮೋಟರು, 3 HP ಕಂಪ್ರೆಷರು. ಆಯಿಲ್ ಬಂದು 2040 ಆಯಿಲ್ ಹಾಕಿದ್ದೀವಿ. ಕೆಂಪು ಮಾರ್ಕ್ ಕಾಣೋ ತನಕನೂ ಹಾಕಿದ್ದೀವಿ ಆಯಿಲ್ನ. ಅರ್ಧ ಲೀಟ್ರ್ ಬರುತ್ತೆ. ಈಗ ಏರ್ ಔಟ್ಲೆಟ್ ಕೊಟ್ಟಿದ್ದಾರೆ. ಪೈಪ್ನ ಮುಟ್ಟಕ್ಕಾಗಲ್ಲ, ಸಿಕ್ಕಾಬಟ್ಟೆ ಬಿಸಿ ಇರುತ್ತೆ ಪೈಪು. ನಮಗೆ ಬಂದಿದ್ದು ಕೊಯಂಬತ್ತೂರಿಂದ ಬಂದಿರೋದು, ತಮಿಳ್ನಾಡಿಂದ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು 26,000 ರೂಪಾಯಿ ಆಗಿದೆ.